ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನಿಂದ ನಿಮ್ಮ ಶನಿಯ ಪರೀಕ್ಷೆ ಮುಗಿದು ಶನಿಯ ಅನುಗ್ರಹ ಶುರುವಾಗ್ತಾ ಇದೆ. ನಿಮ್ಮ ವಿಧಿಯಾಟವೇ ಬದಲಾಗ್ತಾ ಇದೆ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟವನ್ನು ಬೇರೆ ಯಾವ ರಾಶಿಯವರು ಕೂಡ ಅನುಭವಿಸಿಲ್ಲ. ಕೆಲಸದಲ್ಲಿ ಎಷ್ಟೇ ದುಡಿದ್ರೂ ಕೂಡ ಹೆಸರು ಬರಲಿಲ್ಲ. ಹಣಕಾಸಿನಲ್ಲಿ ಎಷ್ಟೇ ಕೂಡಿಟ್ರೂ ಕೂಡ ಖರ್ಚು ತಪ್ಪಲಿಲ್ಲ. ಕುಟುಂಬದಲ್ಲಿ ನೀವು ಎಷ್ಟೇ ತ್ಯಾಗ ಮಾಡಿದರೂ ಕೂಡ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಯಿತು. ಆರೋಗ್ಯದಲ್ಲಿ ಮೊಣಕಾಲು ನೋವು, ಬೆನ್ನು ನೋವು, ನಿದ್ರಾಹೀನತೆ ನಿಮ್ಮನ್ನು ಕಾಡಿತು. ಆದರೆ ಇಂದಿನಿಂದ ಆ ಕತ್ತಲೆಯ ರಾತ್ರಿ ಮುಗಿದು ಬೆಳಗು ಅನ್ನೋದು ಮೂಡ್ತಾ ಇದೆ. ನಿಮ್ಮ ರಾಶಿಯ ಅಧಿಪತಿ ಶನಿದೇವ ಕರ್ಮದ ಅಧಿಪತಿ. ಅವನು ನಿಮ್ಮ ರಾಶಿಯನ್ನು ಬಿಟ್ಟು ನಿಮ್ಮ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ಬೇಕಾದಾಗ ನಿಮ್ಮ ಮಾತಿಗೆ, ನಿಮ್ಮ ಹಣಕ್ಕೆ, ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಬೆಲೆ ಬರುತ್ತೆ. ಜೊತೆಗೆ ಸೂರ್ಯದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ಅಂದರೆ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿರವಾಗಿ ಕುಳಿತಿದ್ದಾನೆ. ಇದು ಮಕ್ಕಳಿಂದ ಸಂತೋಷ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಪ್ರೀತಿಯಲ್ಲಿ ನೆಮ್ಮದಿ ಮತ್ತು ನಿಮ್ಮ ಬುದ್ಧಿವಂತಿಕೆಗೆ ಮನ್ನಣೆ ಸಿಗುವ ಸಮಯ. ಎದುರಿಸೋದು ನಿಮ್ಮ ಕಠಿಣ ಪರಿಶ್ರಮ, ಅಚಲವಾದ ನಿಷ್ಠೆ ಮತ್ತು ಕಟ್ಟುನಿಟ್ಟಾದ ಒಂದು ಶಿಸ್ತು ಇಂದು ನಿಮ್ಮನ್ನು ರಕ್ಷಣೆ ಮಾಡಲಿದೆ. ಮಕರ ರಾಶಿಯವರ ಶಿಸ್ತು ಮತ್ತು ಪರಿಶ್ರಮದ ಬಗ್ಗೆ ಇಡೀ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಹೆಸರಿದೆ. ನೀವು ಆಮೆಯಂತೆ ನಿಧಾನವಾಗಿ ಹೋಗ್ತೀರಿ, ಆದರೆ ಗೆಲ್ಲೋದು ನೀವೇ. ಇಂದು ನಿಮ್ಮ ಆ ಗುಣವೇ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಇಂದಿನ ಪರಿಶ್ರಮಕ್ಕೆ ತಕ್ಕಂತೆ ಭವಿಷ್ಯದಲ್ಲಿ ಅದರ 100ರಷ್ಟು ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆದ್ದರಿಂದ ಬೇಸರ ಮಾಡಿಕೊಳ್ಳದೆ ಸಂಪೂರ್ಣ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯ ಸ್ಥಿರತೆ ಕಾಯ್ದುಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನಿಮ್ಮ ಗುರಿಯತ್ತ ನೀವು ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನು ಯಶಸ್ಸಿನ ಸತ್ಕಾರಕ್ಕೆ ಹತ್ತಿರವಾಗಿಸುತ್ತೆ. ನಿಮ್ಮ ಜೀವನದ ಇಷ್ಟೊಂದು ಏರಿಳಿತಗಳ ನಡುವೆ ಇಂದು ನಿಮಗೆ ಸಿಗುವ ಅತ್ಯಂತ ದೊಡ್ಡ ಸಮಾಧಾನ ಅಂತಂದರೆ ನಿಮ್ಮ ಕುಟುಂಬ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕೂಡ ಇಂದು ನಿಮ್ಮ ಬೆನ್ನಿಗೆ ಕಲ್ಲು ಬಂಡೆಯಂತೆ ನಿಲ್ಲಲಿದ್ದಾರೆ. ಮಕರ ರಾಶಿಯವರು ಕುಟುಂಬಕ್ಕಾಗಿ ಬದುಕುವವರು. ನೀವು ಹೊರಗೆ ಕಲ್ಲಿನಂತೆ ಕಾಣಿಸಿದರೂ ಕೂಡ ಒಳಗೆ ಬೆಣ್ಣೆಯಂತೆ ಮೃದು. ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಪರಿಶ್ರಮಕ್ಕೆ ಅವರ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದೆ. ನೀವು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ತೋರುವ ಕಾಳಜಿ ಅವರಿಗೆ ನಿಮ್ಮ ಮೇಲಿರುವ ಗೌರವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಇಂದು ಒಂದು ರೀತಿಯ ಚಂಚಲತೆ ಮನೆ ಮಾಡಬಹುದು. ಒಂದೇ ಸಮಯದಲ್ಲಿ 10 ಕೆಲಸಗಳ ಮೇಲೆ ಗಮನ ಹರಿಸೋದಕ್ಕೆ ಹೋಗಿ ಯಾವುದೇ ಕೆಲಸವನ್ನು ಇಲ್ಲಿ ಪೂರ್ಣಗೊಳಿಸಲಾಗದ ಸವಾಲು ಎದುರಾಗಬಹುದು. ಇದರಿಂದ ಗಮನ ತಪ್ಪುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳಿಗೆ ಆದ್ಯತೆ ನೀಡಿ. ಮೊದಲು ಯಾವುದು ಮುಖ್ಯನೋ ಅದನ್ನು ಮಾತ್ರ ಮಾಡಿ. ಆತುರ ಮತ್ತು ಗೊಂದಲದಿಂದ ದೂರ ಇದ್ದು ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಇಂದಿನ ದಿನವನ್ನು ಸಾರ್ಥಕಗೊಳಿಸುತ್ತೆ. ಮಕರ ರಾಶಿಯವರಿಗೆ ಆತುರ ಸಲ್ಲದು. ನೀವು ನಿಧಾನವಾಗಿ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರವೇ ಶಾಶ್ವತ. ಕಲ್ಪನೆ ಮಾಡಿಕೊಳ್ಳಿ, ಅತ್ಯಂತ ಸಾಧಾರಣವಾದ ಒಂದು ಮುಂಜಾನೆ ಸೂರ್ಯನ ರಮಣೀಯ ಕಿರಣಗಳು ನಿಮ್ಮ ಮನೆಯ ಕಿಟಕಿಗಳ ಮೂಲಕ ಒಳಗೆ ಬರುತ್ತೆ. ನೀವು ದಿನನಿತ್ಯದಂತೆ ನಿಮ್ಮ ಕೆಲಸಗಳಲ್ಲಿ ಮುಳುಗಿರ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಆ ಹಳೆಯ ಚಿಂತೆಗಳೇ ಇವೆ. ತಕ್ಷಣವೇ ನಿಮ್ಮ ಮೊಬೈಲ್ ಫೋನ್ ರಿಂಗ್ ಆಗುತ್ತೆ. ಆ ಕಡೆಯಿಂದ ಬರುವ ಒಂದು ಮೆಸೇಜ್ ಅಥವಾ ಒಂದು ಫೋನ್ ಕಾಲ್ ನಿಮ್ಮ ಇಡೀ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿ ಬಿಡುತ್ತೆ. ನೀವು ಆನಂದದ ಭರದಲ್ಲಿ ತೇಲ್ತೀರಿ. ಏನು ಮಾಡಬೇಕು ಅಂತ ತೋಚದೆ ನೀವು ಇರ್ತೀರ. ಆದರೆ ಆ ಕ್ಷಣದಲ್ಲೇ ನೀವು ನಿಮ್ಮ ನಿಯಮಗಳನ್ನು ಮರೆತು ಆ ವಿಷಯವನ್ನು ನಿಮ್ಮ ಸ್ನೇಹಿತರು ಅಥವಾ ನೆರೆಹೊರೆಯವರಿಗೆ ಹೇಳೋದಕ್ಕೆ ಹೋದರೆ ತಕ್ಷಣವೇ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಇದು ಇಂಟರ್ನೆಟ್ ಸಂಪರ್ಕ ಕಳೆದುಕೊಳ್ಳುತ್ತೆ. ಇದು ಕೇವಲ ತಾಂತ್ರಿಕ ದೋಷವಲ್ಲ, ಇದು ಆ ಬ್ರಹ್ಮಾಂಡ ನಿಮಗಾಗಿ ನೀಡುತ್ತಿರುವ ಎಚ್ಚರಿಕೆಯ ಸಂಕೇತ. ಆ ರಹಸ್ಯವು ಕೇವಲ ನಿಮಗಾಗಿ ಮಾತ್ರ ಮೀಸಲಾಗಿದೆ. ಮಕರ ರಾಶಿಯವರು ಸಹನೆಯಿಂದ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವವರು. ಆ ಸಹನೆಗೆ ಸಿಗುವ ಬಹುಮಾನವೇ ಈ ಕರೆ. ನೀವು ಮೌನವಾಗಿ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಕ್ಕೆ ಪ್ರಕೃತಿ ನೀಡುತ್ತಿರುವ ಒಂದು ಮಹತ್ತರವಾದ ಉಡುಗೊರೆ ಅದು ಆ ಒಂದು ರಹಸ್ಯದ ಕರೆ. ನಿಮ್ಮ ಕಳೆದು ಹೋದ ಪ್ರೀತಿಯನ್ನು ತರಬಹುದು, ಕೈತಪ್ಪಿದ ಉದ್ಯೋಗದ ಆಫರ್ ನೀಡಬಹುದು ಅಥವಾ ದಿಢೀರ್ ಧನ ಲಾಭವನ್ನು ತರಬಹುದು. ಆದರೆ ನೆನಪಿಡಿ, ಈ ಎಲ್ಲದಕ್ಕೂ ಇರುವ ಏಕೈಕ ಕೀಲಿಕೈ ಮೌನ ಅಥವಾ ಸಂಪೂರ್ಣ ಮೌನ. ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದ ಅವಕಾಶ ನಿಮ್ಮ ಬಾಗಿಲು ತಟ್ತಾ ಇದೆ. ಇಂತಹ ಒಂದು ಅದ್ಭುತ ಸಮಯ ಜೀವನದಲ್ಲಿ ಕೇವಲ ಒಮ್ಮೆ ಮಾತ್ರ ಬರೋದು. ಆದ್ದರಿಂದ ಜಾಗರೂಕರಾಗಿರಿ, ಆದಷ್ಟು ಮೌನವಾಗಿರಿ. ಈ ಜಗತ್ತಲ್ಲಿ ನಾವು ನೆಮ್ಮದಿಯಿಂದ ಬಾಳಬೇಕು ಅಂದರೆ 2 ಪ್ರಮುಖ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ಮೊದಲನೇದಾಗಿ ನಾವು ಸದಾ ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಮೇಲೆ ದೂರುಗಳನ್ನು ಹೇಳುತ್ತಾ ಕುಳಿತರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ಸಂಪೂರ್ಣವಾಗಿ ಹದಗೆಡುತ್ತೆ. ಇಡೀ ಜಗತ್ತು ನಮ್ಮ ಇಷ್ಟದಂತೆ ಬದಲಾಯಿಸೋದಕ್ಕೆ ಹೊರಡೋದು ಮೂರ್ಖತನ. ಅದನ್ನು ಬಿಟ್ಟು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು
ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇದನ್ನು ಒಂದು ಸುಲಭ ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಇಡೀ ಜಗತ್ತಿನ ಕಲ್ಲು ಮುಳ್ಳುಗಳು ನಮ್ಮ ಪಾಲಿಗೆ ಚುಚ್ಚಬಾರ್ದು ಅಂತ ಜಗತ್ತಿನಾದ್ಯಂತ ರೇಷ್ಮೆಯ ಕಾರ್ಪೆಟ್ ಹಾಕೋದಕ್ಕೆ ಬದಲು ಅದು ಎಲ್ಲವೂ ಅಸಾಧ್ಯ ಮಾತು. ಅದಕ್ಕೋಸ್ಕರ ನಮ್ಮ ಕಾಲುಗಳಿಗೆ ಏನೂ ಆಗದಂತೆ ಒಂದು ಚಪ್ಪಲಿ ಧರಿಸಿದರೆ ಸಾಕು. ನಿಮ್ಮನ್ನು ನೀವು ಸರಿಪಡಿಸಿಕೊಂಡರೆ ಜಗತ್ತು ನಿಮ್ಮ ಹಿಂದೆ ಬರುತ್ತೆ. ನಮ್ಮಲ್ಲಿ ಅನೇಕರಿಗೆ ಬದುಕಿನಲ್ಲಿ ಯಾವುದೇ ಬಂಧನಗಳಿಲ್ಲದೆ ಮುಕ್ತವಾಗಿ ಹಕ್ಕಿಯಂತೆ ಹಾರಬೇಕು ಎನ್ನುವ ತೀವ್ರವಾದ ಹಂಬಲ ಇದೆ. ಆದರೆ ನೆನಪಿರಲಿ, ಸಂಸಾರದ ಜವಾಬ್ದಾರಿಗಳು, ಕುಟುಂಬದ ಮೇಲಿನ ಪ್ರೀತಿ ಮತ್ತು ಕರ್ತವ್ಯದ ಪ್ರಜ್ಞೆ ನಮ್ಮನ್ನು ಸದಾ ನೆಲಕ್ಕೆ ಕಟ್ಟಿ ಹಾಕಿರುತ್ತೆ. ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇದನ್ನು ಒಂದು ಸುಲಭ ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಇಡೀ ಜಗತ್ತಿನ ಕಲ್ಲು ಮುಳ್ಳುಗಳು ನಮ್ಮ ಪಾಲಿಗೆ ಚುಚ್ಚಬಾರ್ದು ಅಂತ ಜಗತ್ತಿನಾದ್ಯಂತ ರೇಷ್ಮೆಯ ಕಾರ್ಪೆಟ್ ಹಾಕೋದಕ್ಕೆ ಬದಲು ಅದು ಎಲ್ಲವೂ ಅಸಾಧ್ಯ ಮಾತು. ಅದಕ್ಕೋಸ್ಕರ ನಮ್ಮ ಕಾಲುಗಳಿಗೆ ಏನೂ ಆಗದಂತೆ ಒಂದು ಚಪ್ಪಲಿ ಧರಿಸಿದರೆ ಸಾಕು. ನಿಮ್ಮನ್ನು ನೀವು ಸರಿಪಡಿಸಿಕೊಂಡರೆ ಜಗತ್ತು ನಿಮ್ಮ ಹಿಂದೆ ಬರುತ್ತೆ. ನಮ್ಮಲ್ಲಿ ಅನೇಕರಿಗೆ ಬದುಕಿನಲ್ಲಿ ಯಾವುದೇ ಬಂಧನಗಳಿಲ್ಲದೆ ಮುಕ್ತವಾಗಿ ಹಕ್ಕಿಯಂತೆ ಹಾರಬೇಕು ಎನ್ನುವ ತೀವ್ರವಾದ ಹಂಬಲ ಇದೆ. ಆದರೆ ನೆನಪಿರಲಿ, ಸಂಸಾರದ ಜವಾಬ್ದಾರಿಗಳು, ಕುಟುಂಬದ ಮೇಲಿನ ಪ್ರೀತಿ ಮತ್ತು ಕರ್ತವ್ಯದ ಪ್ರಜ್ಞೆ ನಮ್ಮನ್ನು ಸದಾ ನೆಲಕ್ಕೆ ಕಟ್ಟಿ ಹಾಕಿರುತ್ತೆ.